ಧರ್ಮದಂತೆ ನಡೆ, ಸತ್ಯವನ್ನು ಹೇಳಿದನು ಬಿಟ್ಟು ಬೇರೆ ಏನು ಮಾಡಬೇಡ. ಆ ಸತ್ಯವನ್ನು ಹೇಳಬೇಕಾದಾಗ ನಮಗೆ ಒಂದೇ ಸಲ ಹೇಳಿದರೆ ಸಾಕಾಗುತ್ತೆ. ಸುಳ್ಳು ಹೇಳಬೇಕಾದ್ರೆ ಅನೇಕ ಅದಕ್ಕೆ ಪುಷ್ಟೀಕರಣ ಕೊಡಲಿಕ್ಕೆ ನೂರಾರು ಸುಳ್ಳುಗಳು ಬೇಕಾಗುತ್ತೆ. ಹಾಗಾಗಿ ಸತ್ಯ ಇದ್ದಾಗ ಆ ಸತ್ಯಕ್ಕಾಗಿದ್ದಂಥ ದೇಶ ಯಾವುದು ಅಂತ ಹೇಳಿದ್ರೆ ಭಾರತ. ಆ ಭಾರತದ ಈ ವಿಚಾರಗಳಲ್ಲಿ ನಮಗೆ ಸದ್ವಿಚಾರ ಸಿಕ್ಕಿದಾಗ ಸದಾಚಾರನೂ ಸಿಗುತ್ತೆ. ಇದು ಜೊತೆಗೂಡಿದಾಗ, ಎರಡು ಜೊತೆಗೂಡಿದಾಗ ಅದು ಸತ್ಶಕ್ತಿಯಾಗುತ್ತೆ. ಸತ್ಶಕ್ತಿ ಅಂತ ಹೇಳಿದಾಗ ಶಕ್ತಿ ಇಲ್ಲದೆ ಇದ್ದರೆ ಯಾರಿಗೂ ಬೆಲೆ ಇರಲ್ಲ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕಃ ಅಂತ ಹೇಳ್ತೀವಿ. ಅಂದರೆ ದೇವರು ಕೂಡ ಯಾರು ದುರ್ಬಲರಿದ್ದಾರೋ ಅವರಿಗೆ ಘಾತಕನೇ. ಎಲ್ಲಿ ಶಕ್ತಿ ಇದೆಯೋ ಆ ಶಕ್ತಿಗೆ ಬೆಲೆ ಸಿಕ್ಕೇ ಸಿಗುತ್ತೆ. ನಮ್ದು ಇಷ್ಟೆಲ್ಲ ವಿಚಾರ ಇದ್ದರೂ ಕೂಡ ಶಕ್ತಿ ನಮ್ಮಲ್ಲಿಲ್ವ ಅಂತ ಕೇಳಿದ್ರೆ ನಮ್ಮೆಲ್ಲ ದೇವರುಗಳಲ್ಲಿ ಶಕ್ತಿ ಇದೆ. ಕೃಷ್ಣನ ಕೈಯಲ್ಲಿ ಚಕ್ರ ಇದೆ, ರಾಮನ ಕೈಯಲ್ಲಿ ಬಾಣ ಇದೆ, ಶಿವನ ಕೈಯಲ್ಲಿ ತ್ರಿಶೂಲ ಇದೆ. ಆದರೆ ಕೊಡ್ತಾ ಇರುವಂಥ ಅಭಯ ಹಸ್ತನೇ, ಆಶೀರ್ವಾದನೇ ಕೊಡ್ತಾ ಇರುವಂಥದ್ದು. ಆದರೆ ಅವರ ಪ್ರಯತ್ನದ ಫಲವಾಗಿ ಒಟ್ಟುಗೂಡಿದಂಥ ಶಕ್ತಿ ಅದು ಯಾವಾಗ ಉಪಯೋಗ ಮಾಡಬೇಕು ಆ ಶಕ್ತಿ ಇದ್ದೇ ಇದೆ. ಹಾಗಾಗಿ ಸದಾಚಾರ ಸದ್ವಿಚಾರ ಸೇರಿದಾಗ ಸತ್ಶಕ್ತಿ ಅನ್ನುವಂಥದ್ದು ಒಂದು ರೂಪುಗೊಂಡೇ ಇರುತ್ತೆ. ಈ ಶಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಳೆದ 100 ವರ್ಷಗಳಲ್ಲಿ ಸಂಚಯ ಆಗಿರುವಂಥದ್ದು ಸಾವಿರಾರು ಚಟುವಟಿಕೆಗಳಿಗೆ ಅದು ಉಪಯೋಗ ಆಗ್ತಾನೇ ಇದೆ. ಅದು ದೇಶದ ರಕ್ಷಣೆ ಇರ್ಬೋದು, ದೇಶದ ರಚನೆ ಇರ್ಬೋದು, ಆಪತ್ಕಾಲಗಳಲ್ಲಿರ್ಬೋದು, ಅಥವಾ ಇನ್ಯಾವುದೋ ಸಂಭವಿಸುವಂಥ ದುರಂತಗಳಲ್ಲಿರ್ಬೋದು. ಅದು ತಕ್ಷಣ ಅಲ್ಲಿಗೆ ಅದು ರೆಸ್ಪಾನ್ಸ್ ಕೊಟ್ಟೇ ಕೊಡುತ್ತೆ. ಒಂದು ರೆಸ್ಪಾನ್ಸ್ ಟೈಮ್ ಅಂತ ಪ್ರತಿಯೊಂದು ದೇಹಕ್ಕೂ ಇರುತ್ತೆ. ನೀವು ಎಷ್ಟು ಬೇಗ ಕ್ವಿಕ್ ಆಗಿ ರೆಸ್ಪಾನ್ಸ್ ಕೊಡ್ತೀರಿ, ಅದಕ್ಕೆ ನಮ್ಮ ದೇಹದ ಒಳಗಿರುವಂಥ ಒಂದು ಅಡ್ರಿನಲ್ ಗ್ಲ್ಯಾಂಡ್, ಅದು ಅಡ್ರಿನೋ ಕಾರ್ಟಿಕೋಸ್ಟಿಯರ್ ಮತ್ತು ಅಡ್ರಿನಲಿನ್ ಅದನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ನಿಮಗೆ ರೆಸ್ಪಾನ್ಸಿವ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ತಕ್ಷಣ ಹಾವು ಬಂದರೆ ನಿಮಗೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬಂದೇ ಬರುತ್ತೆ. ಅಥವಾ ಇನ್ಯಾವುದೋ ದುರಂತ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಎಚ್ಚರಿಸುತ್ತಲ್ಲ, ಅದನ್ನು ಅದು ಮಾಡುತ್ತೆ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿ ಈ ಥರದ ದುರಂತಗಳಾಗಲಿ ಸಮಸ್ಯೆಗಳು ಬರಲಿ ಆಗ ಬಂದಾಗ ತಕ್ಷಣ ಎಚ್ಚರಿಸುವಂಥದ್ದಾಗುತ್ತೆ. ಯಾವುದೇ ದುರಂತ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ, ಆ ಶಕ್ತಿ ರಾಷ್ಟ್ರದ ರಚನೆಗಾಗಿ ಉಪಯೋಗ ಆಗ್ತಾನೆ ಇರುತ್ತೆ. ಹಾಗಾಗಿ ರಕ್ಷಣೆ ಇರ್ಬೋದು, ರಚನೆ ಇರ್ಬೋದು, ಸಂಘಟನೆ, ಇದು ಮೂರಕ್ಕೂ ಈ ಶಕ್ತಿ ಉಪಯೋಗ ಆಗುವಂಥ ದೃಷ್ಟಿಯಿಂದ ಈ ಶಕ್ತಿ ಅಪಾಯಕಾರಿ ಶಕ್ತಿ ಅಲ್ಲ, ಇದು ಆತಂಕಕಾರಿ ಶಕ್ತಿನೂ ಅಲ್ಲ ಇದು. ಆದರೆ ತನ್ನ ಮೇಲೆ ಆತಂಕ ಇದೆ, ಅಪಾಯಕಾರಿ ಇದೆ ಅಂತ ಹೇಳಿ ಎದ್ದು ನಿಲ್ಲುವಂಥ ಶಕ್ತಿ ಇದೆ.